सप्ताश्वरतमारूढं प्रचण्डं श्वेतपद्मधरं देवं तं सूर्यं प्रणमाम्यहं तं सूर्यं प्रणमाम्यहं। ತಂದೆ ಮಾತರ ತಂದೆ ಮಾತರ ಅರಿತಯ್ಯ ದುರಿತವಾ ಈ ಲೋಕ ನಿಂದೆ ಸಹಿತೆ ತಂದೆ ಭಾಸ್ಕರ ಮನದಿ ಬಾಳೆಲ್ಲ ಸುಡುವ ಬೆಂಕಿ ನೂರೆಂಟು ಆಸೆ ಮನದಿ ಬಾಳೆಲ್ಲ ಸುಡುವ ಬೆಂಕಿ ಈ ದೇಹ ಸುಡದೆ ಬಿಡದೋ ಸುಡದೆ ಬಿಡಲು ಪರಿಹರಿಸಿ ಕಾಯೋ ತಂದೆ ಇನ್ಯಾವ ದಾರಿ ಮುಂದೆ ಅಪನಿಂದೆ ಸಹಿಸಲಾರೆ ಇನ್ಯಾವ ದಾರಿ ಮುಂದೆ ಅಪನಿಂದೆ ಸಹಿಸಲಾರೆ ಏನೆಂದು ನಾನು ಯಾರನ್ನು ಏನೆಂದು ನಾನು ಯಾರೆಂದು ನೀನಯ್ಯ ಪೂಜ್ಯ ತಂದೆ ತಂದೆ ಭಾಸ್ಕರ ತಂದೆ ಭಾಸ್ಕರ ತಂದೆ ಭಾಸ್ಕರ. ಕರ್ಣ, ನಿನ್ನ ದಾನ ಧರ್ಮಗಳಲ್ಲಿ ಎಚ್ಚರವಿರಲಿ. ಅದೋ ಅದೋ ನಿನ್ನ ಎತ್ತ ತಾಯಿಯಾದ ಕುತ್ತಿ ಬರುತ್ತಿರುವಳು. ಹಿಂದೆ ದೇವೇಂದ್ರನಿಗೆ ಕವಚವನ್ನು ಕೊಟ್ಟು ಮೋಸವಾದಂತೆ ಮೋಸ ಹೋಗಬೇಡ. ಎಚ್ಚರ ಕರ್ಣ, ಎಚ್ಚರ. ಏನಿದು ಅಶರೀರವಾಣಿ? ಕುಂತಿಯೇ ನಿನ್ನ ತಾಯಿ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಮಾತು ಈ ಅಶರೀರವಾಣಿಯಿಂದ ದೃಢಪಟ್ಟಿತು. ಕರ್ಣ, ಅಮ್ಮ, ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಏಕಮ್ಮ ಭಂಗಪಡಿಸಿದೆ. ಮಗು, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀಯಳು ನಾನು. ನನ್ನನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿ? ಕುಂತಿ ಎಂದರೆ ಆ ನನ್ನ ವೈರಿ ಅರ್ಜುನನ ತಾಯಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಮಾತು ಈಕೆಯ ಮಾತಿನಿಂದ ದೃಢಪಟ್ಟಿತು. ಅಮ್ಮ ಅಮ್ಮ ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಹೀಗೆಲ್ಲ ಮಾತನಾಡುವ ಕುಮಾರ, ನನ್ನನ್ನು ನಂಬುತ್ತಲ್ಲ. ಕರುಣೆಯ ತೋರಿದೆ ಕುವರದ ಪೊರೆ, ಕರುಣೆಯ ತೋರಿದೆ ಕುವರದ ಪೊರೆ, ಎಂದಿಗೆ ಈ ಋಣವ ತೀರಿಸಲೀನ.
ಜನಕ್ಕೆ ಸೆಳೆಯಂತೆ ಮಗುವಮದಾನಾದ ಏನು ಮಗುವಮದಾನಾದ ಏನಂದರೆ ಬಹುದಿನದ ಬಯಕೆ ಬಯಸಿದಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಬಯಸಿದಮ್ಮ ಮಗನಿಂದ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ 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 ಮಗನಿಂದ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ಐವರ ಮಾತೆ ಬಹುದಿನದ ಬಯಕೆ ಬಯಸಿದಮ್ಮ ವಯಸ್ಕ ದರ್ಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಬಯಸಿದಮ್ಮ ಎತ್ತ ತಾಯಿಯಾದ ನಿನ್ನ ಪಾದಗಳಿಗೆ ನಮಸ್ಕರಿಸುವರು ಕೀರ್ತಿಶೀಲನಾಗು ಮಗನೇ. ಕೀರ್ತಿಶಾಲಿ ಅದೆಂತಹ ಕೀರ್ತಿಶಾಲಿಯಮ್ಮ ನಾನು ಹುಟ್ಟಿದ ಕೂಡಲೇ ಜಲಕ್ಕೆ ಎಸೆಯಲು ನಾನು ಮಾಡಿದ ಅಪರಾಧವಾದರೂ ಏನುತ್ತಾನೆ ಅಲ್ಲಿರುವ ಜಲಚರಗಳೂ ಸಹ ನನ್ನ ಈ ಪಾಪಿಯ ದೇಹವನ್ನು ತಿನ್ನದೇ ಬಿಟ್ಟುಬಿಟ್ಟವೆ. ಕಾಡಿನಲ್ಲಿ ವಾಸಿಸುವ ದೂರ ಮುಖಗಳೂ ಸಹ ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟೋ ಮಮತೆಯಿಂದ ಸಾಕಿ ಸಲುಹುವಾಗ ಮಾನವನ ಮಾತ್ರನಾದ ನಾನು ಮಾಡಿದ ಅಪರಾಧವಾದರೂ ಎನ್ನುತ್ತಾರೆ. ಈ ಪ್ರಪಂಚವೇ ನನ್ನನ್ನು ಸೂತ ಹೀನಕುಲದವನೆಂದು ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನದೇ ನಯ್ಯ ಮಗನೇ ಬಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನದೇ ನಯ್ಯ ನೀನೇ ನೋಡಲು ನೀನೇ ನೋಡಲು ಮುನಿ ಮಂತ್ರದಿಂದ ಮುನಿ ಮಂತ್ರದಿಂದ ಲೋಕಪವಾದ ನದಿಯಲೆಸೆದೆನೋ ಲೋಕಪವಾದ ನದಿಯಲೆಸೆದೆನೋ ಕಣ್ಣಿಗೆ ಆರಾಧನೆ ಬಹುಜನ್ಮದ ಈ ವೇದನೆ ಮಗನೇ ಕುಮಾರ
ಪಟ್ಟ ಕಷ್ಟಗಳಿಗೆಲ್ಲವೂ ನಾನೇ ಕಾರಣ. ಈ ಜಗದ ಜನರು ನಿನ್ನನ್ನು ಸೂತನೆಂದು ಈನ ಕುಲದವನೆಂದು ಹೀಯಾಳಿಸಲು ಜರಿಯಲು ನಾನೇ ಕಾರಣ ಮಗನೇ. ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸು. ಅಮ್ಮ ಪರಮ ಪೂಜ್ಯ, ನೀನು ಹೀಗೆಲ್ಲ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನು. ಮಗನೇ, ಈ ನಿನ್ನ ಪಾದದ ಸೇವೆಯನ್ನು ಮಾಡುತ್ತಿರುವರಲ್ಲ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯವು ಈ ಪಾಪಿಗೆ ಎಲ್ಲಿ ಹೋಗುತ್ತಾಯಿ? ಆದದ್ದು ಹಾಗೆ ಹೋಯಿತು ಮಗನೇ. ಈಗಲಾದರೂ ನನ್ನ ಮಕ್ಕಳಾದ ಪಾಂಡವರೊಡನೆ ಸೇರಿ ಅವರಲ್ಲಿ ವೈರವನ್ನು ಕಳೆ ಸೌಭಾತೃ ದಾನವನ್ನು ಮಾಡು ಮಗನೇ. ಸೌಭಾತ್ರ ದಾನ? ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ನಡೆಸಿಕೊಡುವೆನು. ನಾನು ಜೀವಿಸಿರುವವರೆಗೂ ಮಿತ್ರ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಮಗನೇ, ನಾನು ನಿನ್ನ ಹೆತ್ತ ತಾಯಿ, ನಿನ್ನಲ್ಲಿ ಭಿಕ್ಷೆಯನ್ನು ಯಾಚಿಸಲು ಬಂದಿರುವೆನು. ನೀವೆಲ್ಲರೂ ಸೇರಿ ಸಂತೋಷದಿಂದಿರುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ? ಮಾತನಾಡು ಮಗನೇ. ಅಮ್ಮ, ನೀನು ವೀರ ಮಾತೆ. ಹೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂದರ್ಭವನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆದರೆ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ, ಮುಂದೆ ಹುಟ್ಟುವ ಮೊಮ್ಮಕ್ಕಳು ಈ ಕರ್ಣನು ಇಂಥ ನೀಚನೆಂದು ಶಪಿಸರೆ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳಮ್ಮ, ನಡೆಸಿಕೊಳ್ಳಿ. ಹಾಗಲ್ಲ ಮಗನೇ, ಈ ಹಸ್ತಿನಾವತಿ ರತ್ನ ಸಿಂಹಾಸನ ನಿನ್ನದು. ನೀನದನ್ನು ಪುನಃ ಪಡೆದುಕೊಳ್ಳಲು ಪ್ರಯತ್ನಿಸು ಮಗು. ರವಿಕುಲ ತಿಲುಕನು ನಾನಲ್ಲ ತಾಯೇ, ರಾಜ್ಯದ ಮೇಲೆ ಎದಗೆ ರವಿಕುಲ ತಿಲುಕನು ತಾಯೇ, ರಾಜ್ಯದ ಮೇಲೆ ನನಗೇಕೆ ಬಯಕೆ? ರವಿಕುಲ ಹೀಗೆಲ್ಲವೂ ಏಕೆ ಮಾತನಾಡುತ್ತಿರುವೆ? ನನ್ನನ್ನು ನಂಬು ಮಗನೇ, ನನ್ನನ್ನು ನಂಬು. ಮಂಗೆಯ ಕಾಗದಲ್ಲಿ ಜನ್ಮವನಿಗೆ ಅಮ್ಮ ಅಮ್ಮ ಕಾಗದಲ್ಲಿ ಜನ್ಮವ ನೀಡಿದೆ, ಬೆಳಗುವ ಕೈಯೊಂದು ಬೆಳಗಲಿದೆ, ಬೆಳಗುವ ಕೈಯೊಂದು ಬೆಳಗಲಿದೆ. ತಾಯಿಯ ಪ್ರೇಮ ತಿಳಿಯಲು ನನಗೆ, ತಾಯಿಯ ಪ್ರೇಮ ಮಾನವ ಕುಲದ ವಂಚನೆ ಮಾಡಿದೆ, ಮಾನವ ಕುಲದ ವಂಚನೆ ಮಾಡಿದೆ. ಮಾತೆಯ ಪ್ರೇಮ ರವಿಕುಲ ರಾಜದ ಮೇಲೆ ನನಗೇಕೆ ಬರಕೆ? ರವಿಕುಲ
ಭಾವವೇ ಇದುವರೆಗೂ ನನಗೆ ಇಲ್ಲವಲ್ಲ. ಎಳೆಯತನದಲ್ಲಿಯೇ ಸತಿಯನ್ನು ಬಿಸಾಡಿ ಪೋಷಿಸುವುದು ಇಲ್ಲದೆ ಒಣಗಿ ಹೋಗಿರುವುದು ಮತ್ತೆ ಚಿಗುರುವುದೇನಮ್ಮ? ಮಗು, ಪಾಪ ಬೀಜವನ್ನು ಬಿತ್ತುವಾಗ ಜನರು ತಿಳಿಯುವರು ಅದು ಅಲ್ಪವಾದುದೆಂದು. ಮನಸ್ಸು ಮಾಡಿದರೆ ಅದನ್ನು ಪುನಃ ಕಿತ್ತು ಬಿಸಿಡಬಹುದಲ್ಲವೇ? ಆದರೆ ನಾನು ನಿನ್ನ ಹೆತ್ತ ತಾಯಿ, ಅವರಲ್ಲಿ ವೈರವನ್ನು ಕಳೆ. ನಾಳಿನ ಯುದ್ಧ ರಂಗದಲ್ಲಿ ಆದರೂ ಪರಾನ್ಮುಖನಾಗಿ ಬಿಡುವ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ನೀನು ಏನು ಬಲ್ಲೆಯಮ್ಮ? ಆ ಪೌರುಷವಿರುವವರೆಗೂ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಹೊಡೆಯುವೇನು. ನೀನೇನು ಬಲ್ಲೆಯಮ್ಮ? ಆ ದುರ್ಯೋಧನನು ನನ್ನ ಮೇಲಿಟ್ಟಿರುವ ವಿಶ್ವಾಸವನ್ನು, ಈ ಪ್ರಪಂಚವೇ ನನ್ನನ್ನು ಸೂತಾಹೀನಕುಲೋದೆನೆಂದು ದೂಡಿ ಬಿಟ್ಟಾಗ ಅತಿ ಮರ್ಯಾದೆಯಿಂದ ಸಾಕಿ ಸಲಹಿದನಲ್ಲದೆ ಪ್ರಾಣದ ಪ್ರಾಣದಂತೆಯೂ ಹೃದಯದ ಸಕನಂತೆಯೂ ಬಹು ಮರ್ಯಾದೆಯಿಂದ ಮಂಡನೆಯಿಂದ ಸಾಕಿ ಸಲಹಿ ನನ್ನನ್ನೇ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಮಯದಲ್ಲಿ ನಾನು ಅವನನ್ನು ತೊರೆಯಲಾರೆ. ಸರ್ವತಾ ಆಗಲಾರದು ತಾಯಿ, ಸರ್ವತಾ ಆಗಲಾರದು. ಹೋಗಲಿ ಬಿಡು ಮಗನೇ, ನಿನ್ನನ್ನು ನಾನು ಹೆಚ್ಚು ತೊಂದರೆಗೊಳಿಸಲಾರೆ. ಕೊನೆಯದಾಗಿ ನಾಳಿನ ಯುದ್ಧ ರಂಗದಲ್ಲಿ ನನ್ನ ಮಕ್ಕಳಾದ ಪಾಂಡವರು ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಮಗನೇ. ನನ್ನ ಮಕ್ಕಳನ್ನು ನನಗುಳಿಸಿಕೊಡು. ನಾನು ಯಾರನ್ನು ಬೇಕಾದರೂ ಉಳಿಸುವೆನು, ಆ ಅರ್ಜುನನನ್ನು ಮಾತ್ರ ಉಳಿಸುವುದು. ಮಗು, ಇದೇನಿದು? ಅರ್ಜುನನ ತಾಯಿ ಯಾರು, ನಿನ್ನ ತಾಯಿ ಯಾರು ಮಗನೇ? ಅವನನ್ನು ಕೊಂದರೆ ನಿನಗೆ ಬರುವ ಲಾಭವೇನು? ಅರ್ಜುನನನ್ನು ಕೊಲ್ಲುವುದು ಆ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಈ ಜನ್ಮವು ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಇರುವ ಅವಕಾಶವಿರುವುದು. ಮಗನೇ, ಅರ್ಜುನನಿಂದ ನಾನೇ ಹತನಾದರು, ಕುಮಾರ, ನನ್ನಿಂದ ಅರ್ಜುನನೇ ಹತನಾದರು. ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಚಿಂತೆಯನ್ನು ಬಿಡುತ್ತಾಯಿ. ಹೋಗಲಿ ಬಿಡು ಮಗನೇ, ನಿನ್ನನ್ನು ನಾನು ಹೆಚ್ಚು ತೊಂದರೆಗೊಳಿಸಲಾರೆ. ಕೊನೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸುವೆಯಾ ಮಗು? ಕೇಳಮ್ಮ, ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸುವೆಯಾ ಮಗು? ನಡೆಸಿಕೊಡುವೆನು ತಾಯಿ. ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಿಕೊಳ್ಳಲಾರದ ಈ ಕರ್ಣನು ನುಡಿದುದಂ ನಡೆಸಲಾಗದ ನಡುಕೂಳನ ಈ ಕರ್ಣನು ಸೂರ್ಯತನುಜಂ ಬಿಡು ಬಿಡು ಚಿಂತೆಯನು ಮಾತೆಯೇ, ಬಿಡು ಬಿಡು ಚಿಂತೆಯನು ಮಾತೆಯೇ, ನಡೆಸುವೆನು ಮಾತುತ ನಾಳೆ ಸೂರ್ಯದೇವರ ಧರ್ಮದಾಣೆ, ನಿನ್ನ ಪಾದದಾಣೆ ಅಮ್ಮ ಜನನಿ. ಚಿಂತೆಯನ್ನು ಬಿಡು, ಅದೇನು ಕೇಳುತ್ತಾಯಿ, ನಡೆಸಿಕೊಡು. ತೊಟ್ಟ ಬಾಣ ತೊಡುವುದಿಲ್ಲವೆನು ಕುಮಾರ. ತೊಟ್ಟ ಬಾಣ ತೊಡುವುದಿಲ್ಲವೆನುತೆ ಅಭಯವ ನೀಡೆನಗೆ ಹೋಗುವೆನಾ, ಅಭಯವ ನೀಡೆನಗೆ ಹೋಗುವೆನಾ. ಕುವರನ ಕೇಳು ನೀ ಪರಮದಯಾಳು, ಕುವರ ನಾಡಿನ ಯುದ್ಧ ರಂಗದಲ್ಲಿ ನನ್ನ ಮಕ್ಕಳಾದ ಪಾಂಡವರೊಡನೆ ಯುದ್ಧ ಮಾಡುವ
ಅಷ್ಟದಿಕ್ಪಾಲಾದಿಗಳಿರ, ಸೂರ್ಯ ಚಂದ್ರಾದಿಗಳಿರ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಕಬಳಿಸಿದರು. ಅದೇ ಸಮಯಕ್ಕೆ ಸರಿಯಾಗಿ ವಿದುರನು ಬಾಣವನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡು ಬಿಟ್ಟನು. ಈಗ ನನ್ನ ಎತ್ತ ತಾಯಿ ತೊಟ್ಟ ಬಾಣವನ್ನು ಮತ್ತೆ ತೊಡಬೇಡವೆಂದು ವಾಗ್ದಾನ ಪಡೆದಳು. ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಮಾಡಲಿ, ಈ ದೇಹದಲ್ಲಿ ಪೌರುಷವಿರುವ ತನಕ ಆ ನನ್ನ ಸ್ವಾಮಿ ಹಾಗೆಯೇ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ಆ ದೈವ ಇಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಇಂದಿಗೆ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ತಾಯಿ, ಜಯವಿಲ್ಲ. ಮಗು, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ಇನ್ನೂ ಈ ಕರ್ಣನ ಮಾತಿನಲ್ಲಿ ಸಂದೇಹವೇ? ಕೇಳು. ಎತ್ತ ಕರುಳಿನ ಪಾದೆ ಸತ್ಯ ಸಾಕ್ಷಿ ಧರ್ಮವದು ನಾಬಿಡಬಲ್ಲೆ, ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲಲ್ಲೇ. ಇದೋ ಕೊಡುವೆನು ಪಾಚೆಯನು ಬಿಡುತ್ತಿಂತೆಯ ಜನನೇ. ಜನನೀ ಹೋಗಿ ಬಾ ತಾಯಿ. ಅಮ್ಮ ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಏನು ಹೇಳು ಮಗನೇ. ಅಮ್ಮ, ಈ ಯುದ್ಧದಲ್ಲಿ ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ. ಹೌದಮ್ಮ, ದೈವವಶಾತ್ ಈ ಯುದ್ಧದಲ್ಲಿ ನಾನು ಮೃತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರಾದಿ ಕ್ರಿಯೆಗಳನ್ನು ಮಾಡಿಸಬೇಕೆಂದು ಅತಿ ವಿನಯದಿಂದ ಕೋರಿಕೆಯನ್ನು ಕೇಳುತ್ತಿರುವೆ ಮಗನೇ. ಅಯ್ಯೋ ದೈವವೇ, ಇಂಥ ಸಂಕಟ ಸರ್ವನಾಶಗಳು ಮುಂದೆ ಈ ಪ್ರಪಂಚದಲ್ಲಿ ಇರುವುದೇ ಆದರೆ ಅಂತ ಸಾಮ್ರಾಜ್ಯಗಳು ಹಾಳಾಗಿ ಹೋಗಲಿ ಮಗನೇ. ಇಂದಿಗೆ ನಿನ್ನ ಕೊನೆ ಬೇಟೆ ಆಯ್ತಲ್ಲವೇ ಮಗು. ಹೋಗಿ ಬರುವೇನು ಮಗನೇ. ಮರಳಿ ಹೋಗುವೆಯ ಅಮ್ಮ
ಹಾಲಿನ ಋಣವ ಎತ್ತಬಲೆದೆಯ ಹಾಲಿನ ಋಣವ ತೀರಿಸಲೆಂದೇ ಬಂದ ತಾಯಿ ಬದಲಿ ಹೋಗುವೆಯ ಹೋಗುವೆಯ ಎತ್ತಬಲೆದೆಯ ಹಾಲಿನ ಋಣವ ಎತ್ತಬಲೆದೆಯ ಹಾಲಿನ ಋಣವ ತೀರಿಸಲೆಂದೇ ಬಂದ ತಾಯಿ ಹೋಗುವೆಯ ಮರಳಿ ಹೋಗುವೆಯ ಹರಿಯುವ ನದಿಯಲ್ಲಿ ತೆಪ್ಪವ ಮಾಡಿ ಹರಿಯುವ ನದಿಯಲ್ಲಿ ತೆಪ್ಪವ ಮಾಡಿ ಜೀವನ ಕತ್ತಲೆ ಮಾಡಿ ಜೀವನ ಕತ್ತಲೆ